ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಕಾಲಮ್ ಮತ್ತು ಕಾಲಮ್ಸ್ ಫಾರ್ಮುಲಾಗಳ ನಡುವಿನ ವ್ಯತ್ಯಾಸವೇನು, ಅವುಗಳನ್ನ ಯಾವ ರೀತಿ ಬಳಸ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕಾಲಮ್ ಫಾರ್ಮುಲಾ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಾಲಮ್ ಫಾರ್ಮುಲಾ ಏನ್ ಮಾಡತ್ತೆ ಅಂದ್ರೆ, ನಾವು ಯಾವುದೇ ಒಂದು ಸೆಲ್ ಅಡ್ರೆಸ್ ಅನ್ನ ರೆಫರೆನ್ಸ್ ಆಗಿ ನೀಡಿದ್ರೆ ಆ ಸೆಲ್ ಅಡ್ರೆಸ್ ಎಷ್ಟನೇ ನಂಬರ್ನ ಕಾಲಮ್ ಅಲ್ಲಿ ಇದೆ ಅನ್ನೋದು ತಿಳಿಸ್ಕೊಡತ್ತೆ. ಇದನ್ನ ಈಗ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನಾನು ಕಾಲಮ್ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ಈಕ್ವಲ್ ಅಂತ ಹಾಕ್ತಾ ಇದ್ದೇನೆ. ಇಲ್ಲಿ ಕೋಡೆಡ್ ವರ್ಡ್ ಏನ್ ಬರುತ್ತೆ, ಕಾಲಮ್ ಅಂತ, COLUMN ಕಾಲಮ್ ಅಂತ ಬರ್ಕೊಂಡಿದೀವಿ. ಓಪನ್ ಬ್ರಾಕೆಟ್. ಇಲ್ಲಿ ನಾವು ಸೆಲ್ ಅಡ್ರೆಸ್ ಅನ್ನ ರೆಫರೆನ್ಸ್ ಆಗಿ ಕೊಡಬೇಕು. ಯಾವ ಸೆಲ್ ಅಡ್ರೆಸ್? ಇಲ್ಲಿ Z2 ಸೆಲ್ ಅಡ್ರೆಸ್ ಅನ್ನ ನಾನು ರೆಫರೆನ್ಸ್ ಆಗಿ ನೀಡ್ತಾ ಇದ್ದೇನೆ. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟ್ರಿ ಮಾಡೋಣ. ಇದು ಒಂದು Z2 ಸೆಲ್ ಅಡ್ರೆಸ್ ಎಷ್ಟನೇ ನಂಬರ್ನ ಕಾಲಮ್ ಅಲ್ಲಿ ಇದೆ? 26 ನಂಬರ್ ಕಾಲಮ್ ಅಲ್ಲಿ ಇದೆ. ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಈ ಕಾಲಮ್ ಹೆಡ್ಡಿಂಗ್ಸ್ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರ್ತವೆ. ಮೊದಲನೇ ಕಾಲಮ್ ಎ ಇಂದ ಸ್ಟಾರ್ಟ್ ಆಗಿರುತ್ತೆ. ಈಗ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ Z ಎಷ್ಟನೇ ಅಲ್ಫಾಬೆಟ್ ಆಗಿರುತ್ತೆ? ಇದು 26 ಅಲ್ಫಾಬೆಟ್ ಆಗಿರುತ್ತೆ. ಅಂದ್ರೆ ಈ Z2 ಸೆಲ್ ಅಡ್ರೆಸ್ 26 ನಂಬರ್ ಅಲ್ಲಿ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಹಾಗೆ ಇಲ್ಲಿ ಪಕ್ಕದಲ್ಲಿ ನಾನು ಹಾಕ್ತಾ ಇದ್ದೇನೆ, ಇಲ್ಲಿ ಈಕ್ವಲ್ ಅಂತ ಹಾಕ್ತಾ ಇದ್ದೀನಿ. ಇನ್ನೊಮ್ಮೆ ನಾನು ನಿಮ್ಗೆ ತೋರಿಸ್ತೀನಿ. ಕಾಲಮ್ ಅಂತ ಬರ್ಕೊಳ್ಳೋಣ. ಕಾಲಮ್ ಓಪನ್ ಬ್ರಾಕೆಟ್. ಈಗ ಈ Y2 ಸೆಲ್ ಅಡ್ರೆಸ್ ಅನ್ನ ರೆಫರೆನ್ಸ್ ಆಗಿ ತಗೊಳ್ಳೋಣ. Y2 ಸೆಲ್ ಅಡ್ರೆಸ್ ಅನ್ನ ತಗೊಂಡಿದೀವಿ. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. Y2 ಅನ್ನೋದು ಎಷ್ಟನೇ ಒಂದು ಕಾಲಮ್ ಆಗಿರುತ್ತೆ? ಇದು 25th ಕಾಲಮ್ ಆಗಿರುತ್ತೆ. ಹಾಗೆ X2 ಅನ್ನುವಂಥದ್ದು ಎಷ್ಟನೇ ಕಾಲಮ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಕ್ವಲ್ ಅಂತ ಹಾಕ್ತಾ ಇದ್ದೀನಿ. ಕಾಲಮ್ ಅಂತ ಬರ್ಕೊಳ್ಳೋಣ. ಓಪನ್ ಬ್ರಾಕೆಟ್. X2 ಬ್ರಾಕೆಟ್ ಕಂಪ್ಲೀಟ್, ಎಂಟರ್. X2 ಅನ್ನೋದು ಎಷ್ಟನೇ ನಂಬರ್ನ ಕಾಲಮ್ ಅಲ್ಲಿ ಇದೆ? 24th ಕಾಲಮ್ ಅಲ್ಲಿ ಇದೆ ಅಂತ ಇದು ತೋರಿಸ್ತಾ ಇದೆ. ಅಂದ್ರೆ ಈ ಕಾಲಮ್ ಅನ್ನೋದು ಯಾವುದೇ ಒಂದು ಸೆಲ್ ಅಡ್ರೆಸ್ ನ ನಾವು ರೆಫರೆನ್ಸ್ ಕೊಟ್ರೆ ಆ ಒಂದು ಸೆಲ್ ಅಡ್ರೆಸ್ ಎಷ್ಟನೇ ನಂಬರ್ನ ಕಾಲಮ್ ಅಲ್ಲಿ ಇದೆ ಅನ್ನೋದು ತಿಳಿಸುತ್ತೆ. ನೆಕ್ಸ್ಟ್ ಕಾಲಮ್ಸ್ ಫಾರ್ಮುಲಾ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಕಾಲಮ್ಸ್ ಫಾರ್ಮುಲಾ ಏನ್ ಮಾಡುತ್ತೆ ಅಂದ್ರೆ, ನಾವೊಂದು ರೇಂಜ್ ಆಫ್ ಸೆಲ್ ಅಡ್ರೆಸ್ ನ ಕೊಟ್ರೆ ಆ ರೇಂಜ್ ಅಲ್ಲಿ ಎಷ್ಟು ಕಾಲಮ್ಸ್ ಇದಾವೆ ಅನ್ನೋದು ತಿಳಿಸ್ಕೊಡತ್ತೆ. ಓಕೆ, ಈಗ ನಾವು ಇದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನಾನು ಕಾಲಮ್ಸ್ ಫಾರ್ಮುಲಾನ ಹಾಕ್ತಾ ಇದ್ದೀನಿ. ಓಕೆ, ಈಕ್ವಲ್ ಅಂತ ಹಾಕೋಣ. ಇಲ್ಲಿ ನಾನು ಕೋಡೆಡ್ ವರ್ಡ್ ಬರ್ಕೊಳ್ತೀನಿ, ಕಾಲಮ್ಸ್. ಓಕೆ, ಬರ್ದಿದೀವಿ. ಇಲ್ಲಿ ಓಪನ್ ಬ್ರಾಕೆಟ್ ಹಾಕ್ತಿದ್ದೀನಿ. ಇಲ್ಲಿ ನಮ್ಗೆ ರೆಫರೆನ್ಸ್ ಅಲ್ಲಿ ಕೇಳ್ತಾ ಇದೆ ನೋಡಿ, ಅರೇ ಅಂತ. ಅರೇ ಅಂದ್ರೆ ರೇಂಜ್ ಆಫ್ ಸೆಲ್ ಅಡ್ರೆಸಸ್. ನಾನೀಗ ರೇಂಜ್ ಆಫ್ ಸೆಲ್ ಅಡ್ರೆಸ್ ಬದಲಾಗಿ ಬರೀ ಈ A2 ಅನ್ನುವಂತ ಸೆಲ್ ಅಡ್ರೆಸ್ ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. ಎಂಟರ್ ಮಾಡಿದ್ರೆ ಏನ್ ತೋರಿಸ್ತಾ ಇದೆ? ಇದು ಓನ್ಲಿ 1 ಕಾಲಮ್ ಇದೆ ಅಂತ ತೋರಿಸುತ್ತೆ. ಓಕೆ, ಯಾಕಂದ್ರೆ ಇಲ್ಲಿ ನಾನು ಬರೀ 1 ಸೆಲ್ ಅಡ್ರೆಸ್ ನ ಸೆಲೆಕ್ಟ್ ಮಾಡಿದ್ದೀನಿ. A2 ಇಂದ A2 ಅಂತ ಇದು ತೋರಿಸುತ್ತೆ. ಓಕೆ, A2 ಇಂದ A2 ಎಷ್ಟಿರುತ್ತೆ? ಓನ್ಲಿ 1 ಕಾಲಮ್ ಇರುತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳೋಣ. ಇನ್ನೊಮ್ಮೆ ಈ ಕಾಲಮ್ಸ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಇಲ್ಲಿ ಕಾಲಮ್ಸ್ ಅಂತ ನಾವು ಕೋಡೆಡ್ ವರ್ಡ್ ಅನ್ನ ಬರ್ಕೋಬೇಕು. ಕಾಲಮ್ಸ್ ಓಪನ್ ಬ್ರಾಕೆಟ್. ಈಗ ಅರೇ ಅಂತ ಕೇಳ್ತಾ ಇದೆ. ಈ ಅರೇದಲ್ಲಿ ನಾವು ಏನ್ ಮಾಡೋಣ, ಈ A2 ಇಂದ B2 ವರೆಗೂ ನಾವು ಸೆಲ್ ಅಡ್ರೆಸ್ ಅನ್ನ ಸೆಲೆಕ್ಟ್ ಮಾಡಿದೀವಿ. ಓಕೆ, ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. ಈಗ ಎಷ್ಟಿದಾವ್ರಿ ಕಾಲಮ್ಸ್? A2 ಇಂದ B2 ವರೆಗೂ 2 ಕಾಲಮ್ಸ್ ಇದಾವೆ. A2 1 ಕಾಲಮ್, B ಅನ್ನೋದು ಇನ್ನೊಂದು ಕಾಲಮ್. ಅಂದ್ರೆ A2 ಇಂದ B2 ವರೆಗೂ 2 ಕಾಲಮ್ಸ್ ಇದಾವೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೋಡ್ಕೊಳ್ಳೋಣ. ಇನ್ನೊಮ್ಮೆ ಈ ಕಾಲಮ್ಸ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಇಲ್ಲಿ ಈಕ್ವಲ್ ಅಂತ ಹಾಕ್ತಾ ಇದ್ದೀನಿ. ಕಾಲಮ್ಸ್ ಅಂತ ಬರ್ಕೊಳ್ಳೋಣ. ಕಾಲಮ್ಸ್ ಓಪನ್ ಬ್ರಾಕೆಟ್. ಇಲ್ಲಿ ಅರೇ ಅಂತ ಕೇಳ್ತಾ ಇದೆ. ಅರೇ ಇದ್ದಲ್ಲಿ ನಾವು ಏನ್ ಮಾಡೋಣ, A2 ಇಂದ C2 ವರೆಗೂ ನಾವು ಸೆಲೆಕ್ಟ್ ಮಾಡೋಣ. ಓಕೆ, ಬ್ರಾಕೆಟ್ ಕಂಪ್ಲೀಟ್, ಎಂಟ್ರಿ ಮಾಡೋಣ. ಎಷ್ಟು ಕಾಲಮ್ಸ್ ಇದಾವ್ರಿ? 3 ಕಾಲಮ್ಸ್ ಇದಾವೆ ಅಂತ ಇದು ತೋರಿಸ್ತಾ ಇದೆ. ಓಕೆ, ಇದಾಗಿತ್ತು ಸ್ನೇಹಿತರೆ ಕಾಲಮ್ ಮತ್ತು ಕಾಲಮ್ಸ್ ಫಾರ್ಮುಲಾ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.